ಎಲ್ರಿಗೂ ನಮಸ್ಕಾರ. ಸ್ಪಂದನ ಅಕಾಡೆಮಿ ಶಾಪುರ್ ಈ ವರ್ಷದಿಂದ ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದೆ. 2026ರ ಈ ವಿಶೇಷ ಶಿಬಿರದಲ್ಲಿ ನಮ್ಮ ನೆಚ್ಚಿನ ಉಪನ್ಯಾಸಕ ವೃಂದಗಳು ಈ ಬಾರಿಯ ಉಪನ್ಯಾಸಕ ಜೊತೆಗೆ ಬೇರೆ ಬೇರೆ ತರಗತಿಯ ಮಕ್ಕಳಿಗೆ ಒಂದು ವಿಶೇಷವಾದ ಶಿಬಿರವನ್ನು ಹಮ್ಮಿಕೊಂಡಿದೆ. ವಿಶೇಷವಾಗಿ ತಮ್ಮೆ ತಕಿಯಾ ವಸೀಂ MSc ಕೆಮಿಸ್ಟ್ರಿಯ ಶಿಕ್ಷಕರು ಹಾಗೂ ಅದೇ ರೀತಿಯಿಂದ ಸಂತೋಷ್ ಹಿರೇಮಠ್ ರವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಶಿಬಿರದಲ್ಲಿ ವಿಶೇಷವಾಗಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಹಿಂದುಳಿದಿರುವ ಮಕ್ಕಳಿಗೆ ಆ ತರಗತಿಯ ವಿಶೇಷ ತರಗತಿಗಳನ್ನು ನಡೆಸೋದ್ರ ಮೂಲಕ ಈ 2 ತಿಂಗಳಲ್ಲಿ ಅವರಿಗೆ ಸಂಪೂರ್ಣ ಸಿಲೆಬಸ್ ಅನ್ನ ಕವರ್ ಮಾಡಿಕೊಡುವಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಬೇಸಿಕ್ ಮ್ಯಾಥಮೆಟಿಕ್ಸ್ ನಲ್ಲಿ, ಯಾಕಂದ್ರೆ ನಮ್ಮ ಭಾಗದ ಮಕ್ಕಳಲ್ಲಿ ಈ ಕೊರತೆ ಇದೆ. ಪ್ರತಿಯೊಬ್ಬರು ತರಗತಿಗೆ ಹೋಗ್ತಾರೆ, ಆದ್ರೆ ಮ್ಯಾಥ್ಸ್ ನಲ್ಲಿ ಪರ್ಫೆಕ್ಷನ್ ಇರಲಾದ ಕಾರಣದಿಂದ ವಿಶೇಷವಾಗಿ ಬೇಸಿಕ್ ನಲ್ಲಿ ತೊಂದರೆ ಇರೋದ್ರಿಂದ ಆ ಬೇಸಿಕ್ ನ ಶಾಲೆಯಲ್ಲಿ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ವಿಶೇಷ ಸಮಯವನ್ನು ಯಾವ ವಿದ್ಯಾರ್ಥಿಗಳು ಹಿಂದುಳಿದಿದ್ದಾರೋ ಅವರಿಗೆ ಮ್ಯಾಥ್ಸ್ ನಲ್ಲಿ ವಿಶೇಷವಾಗಿ ಬೇಸಿಕ್ ಮ್ಯಾಥ್ಸ್ ಅನ್ನು ಹೇಳೋದ್ರ ಮೂಲಕ ಅವರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಅದೇ ರೀತಿಯಿಂದ ಜನರಲ್ ನಾಲೆಜ್ ಮತ್ತು ಕನ್ನಡದಲ್ಲೂ ಸಹ ಅವರಿಗೆ ತರಗತಿಗಳನ್ನ ಏರ್ಪಡಿಸುವುದರ ಮೂಲಕ ಅವರಿಗೆ ಈ ವಿಷಯದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆಯುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರ ಬೇಸಿಕ್ಸ್ ಗಳ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಮತ್ತೆ ಪ್ರಾಕ್ಟೀಸ್ ಅವ್ರು ಮಾಡೋದ್ರಿಂದ ಇಟ್ಕೊಂಡು ಅವರು ಮುಂದೆ ಬರುವ ತರಗತಿಗಳಲ್ಲಿ ಯಾವುದೇ ರೀತಿಯಿಂದ ಅವರು ತೊಂದರೆಯನ್ನು ಅನುಭವಿಸೋದಿಲ್ಲ. ನಮ್ಮ ಭಾಗದ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯ ಮಕ್ಕಳ ಒಂದು ತೊಂದರೆ ಏನು ಅಂತಂದ್ರೆ, ಒಂದು ಸರ್ಕಾರದ ವರದಿಯಂತೆ 80% ಮಕ್ಕಳಲ್ಲಿ ಬೇಸಿಕ್ಸ್ ನ ಕೊರತೆ ಇದೆ. ಸೊ ಆ ಬೇಸಿಕ್ಸ್ ನ ಕೊರತೆಯನ್ನು ನೀಗಿಸುವಂತಹ ಕೆಲಸವನ್ನ ನಮ್ಮ ವಿಶೇಷ ತಂಡ ಉಪನ್ಯಾಸವನ್ನು ನೀಡೋದ್ರ ಮೂಲಕ ಅವರಿಗೆ ಬೇಕಾದಂತಹ ತರಗತಿಗಳನ್ನು ನಡೆಸೋದ್ರ ಮೂಲಕ ನಾವು ಕೊಡ್ತಾ ಇದ್ದೇವೆ. ಈ ತರಗತಿಗಳು ಇದೇ ದಿನಾಂಕ 1ನೇ ತಾರೀಕು ಶುರುವಾಗುತ್ತೆ. 1ನೇ ಏಪ್ರಿಲ್ ನಿಂದ ಹಿಡ್ಕೊಂಡು ಸುಮಾರು 2 ತಿಂಗಳವರೆಗೂ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಅವರಿಗೆ ವಿಶೇಷವಾದಿ ಪುಸ್ತಕಗಳನ್ನು ಒದಗಿಸಲಾಗುತ್ತೆ, ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತೆ, ಅದರ ಜೊತೆ ಬೇಸಿಕ್ ಇಂಗ್ಲಿಷ್ ನ ಹೇಳಲಾಗುತ್ತೆ. ಈ ರೀತಿಯ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ದಯವಿಟ್ಟು ಸ್ಪಂದನ ಅಕಾಡೆಮಿಯ ಈ ವಿಶೇಷ ಬೇಸಿಗೆ ಶಿಬಿರಕ್ಕೆ ತಾವು ಆಗಮಿಸಿ ಈ ಮಕ್ಕಳನ್ನ ತಾವು ಎನ್ರೋಲ್ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಇಲ್ಲಿ ಕೇವಲ ಲಿಮಿಟೆಡ್ ಸೀಟ್ಸ್ ಗಳಿಂದ ಯಾವುದೇ ನಾವು ಬಹಳಷ್ಟು ಜನರನ್ನ ತೆಗೆದುಕೊಳ್ತಾ ಇಲ್ಲ. ಕೇವಲ ಕೆಲವು ಮಕ್ಕಳನ್ನ ನಾವು ತರಗತಿಗೆ ಪ್ರವೇಶ ಪಡಿತಾ ಇರೋದ್ರಿಂದ ಹಿಡ್ಕೊಂಡು ಬಹಳ ಕಡಿಮೆ ಸೀಟ್ಗಳಿರೋದ್ರಿಂದ ತಾವು ಆದಷ್ಟು ಬೇಗ